ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರವನ್ನು ಮಾಡಲು ಅನುಕೂಲ ಮಾಡಿಕೊಟ್ಟಂತ ಗಾಂಧೀಜಿನ ಆ ಕಾರಣಕ್ಕೆ ಕೊಂದೆ ಅಂತ ಇವ್ರು ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತೀವಂತ, ಅಲ್ಲಿ ಮುಸಲ್ಮಾನರಿಗೆ ನಾವು ಯಾವುದೇ ರೀತಿಯ ಜಾಗ ಕೊಡಲ್ಲ ಅಂತಾರೆ. ಈ ಕಡೆ ಮುಸಲ್ಮಾನರದ್ದು ಪ್ರತ್ಯೇಕ ರಾಷ್ಟ್ರಕ್ಕೆ ಮಹಾತ್ಮ ಗಾಂಧೀಜಿ ಕಾರಣ ಆದ್ರು ಅಂತ ಕೊಲ್ತಾರೆ. ನೋಡಿ, ಕ್ಲಾರಿಟಿನೇ ಇಲ್ಲ. ಮೋದಿ ಪರವಾಗಿ ಅಥವಾ BJP ಪರವಾಗಿ ಅಥವಾ NDA ಪರವಾಗಿ ಇಡೀ ದೇಶದಲ್ಲಿ RSS ಕೆಲಸನೇ ಮಾಡಿಲ್ಲ. JP ನಡ್ಡಾ RSSನ ಅಗತ್ಯ ನಮಗಿಲ್ಲ ಈಗ ಅಂತ ಹೇಳಿದ್ದು RSS ಇವರ ಪರವಾಗಿ ಕೆಲಸ ಮಾಡದೇ ಇರೋದಕ್ಕೂ ಸರಿಯಾಗಿ ಇಂಬು ಕೊಟ್ಟು ಪುಷ್ಟಿ ಕೊಟ್ಟಿದೆ. ಏನು ಸಡನ್ ಆಗಿ ನಾಳೆ ಬೆಳಗ್ಗೆ ಇದು ಹಿಂದೂ ರಾಷ್ಟ್ರ, ಇನ್ನು ಮುಂದೆ ಸಂವಿಧಾನ ಇಲ್ಲ, ಅದನ್ನು ಪಕ್ಕಕ್ಕಿಡಿ, ನಮ್ಮದೇ ಕಾನೂನು ಅಂತ ಹೇಳಕ್ ಸಾಧ್ಯ ಆಗುತ್ತಾ? ಅಕೌಂಟೇ ಇಲ್ಲದ RSS, ರಿಜಿಸ್ಟ್ರೇಷನ್ ಇಲ್ಲದ RSS, ಬಹಳ ದೊಡ್ಡ ಸಂಘಟನೆ RSS, ಆದರೆ RSSಗೆ ಒಂದು ಅಕೌಂಟ್ ಇಲ್ಲ. ಪ್ರವೀಣ್ ತೊಗಾಡಿಯಾ ಅವರನ್ನ ಎನ್ಕೌಂಟರ್ ಮಾಡೋದಕ್ಕೆ BJP ಸರ್ಕಾರ ಆದೇಶ ಮಾಡ್ತು ಅಂತ ಹೇಳಿ ಪ್ರೆಸ್ ಮೀಟಲ್ಲಿ ಬಂದ್ಬಿಟ್ಟು ಗೊಳೋ ಅಂತಾರೆ. BJPಯ ಗೆಲುವಿನ ಹಿಂದೆ BJPಯನ್ನು ಹುಟ್ಟಿಸಿದ RSSನ ಪಾತ್ರ ಬಹಳ ದೊಡ್ಡದಿದೆ.